ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪೂರ್ವಾಸ್ ಕಿಚನ್. ಹಿಂದಿನ ವಿಡಿಯೋದಲ್ಲಿ ನಾನು ಗೀಕ್ ರೋಬೋಕುಕ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಿದ್ದೆ. ಅದರಲ್ಲಿ ಹೇಗೆ ವರ್ಕ್ ಮಾಡ್ಕೊಳ್ಳೋದು, ಹೇಗೆ ಅಡುಗೆ ಮಾಡೋದು ಮತ್ತು ಇದು ಯಾವ ಥರ ಪ್ರೋಸೆಸ್ ಆಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಮತ್ತು ತುಂಬ ಬೇಗ ರೆಡಿ ಆಗುತ್ತೆ ಈ ಪ್ರೆಷರ್ ಕುಕ್ಕರಲ್ಲಿ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಇವಾಗ ನೀವು ಆನ್ ಆಫ್ ಅಂತ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಅದಾದಮೇಲೆ ಈ ಕಡೆ ಕೆಳಗಡೆ ಸಾಟೆ ಅಂತ ಇರುತ್ತೆ, ನೀವು ಆ ಬಟನ್ನ ಪ್ರೆಸ್ ಮಾಡ್ಕೋಬೇಕು. ಇದನ್ನು ಮಾಡಿಬಿಟ್ಟು ಈ ಪ್ಯಾನ್ 30 ಸೆಕೆಂಡ್ಸು ಹೀಟ್ ಆಗಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿ. ನೋಡಿ, ಇದಕ್ಕೆ ನಾನು ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಇವಾಗ ಇದಕ್ಕೆ ನಾನು ಸ್ವಲ್ಪ ಪನ್ನೀರ್ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಲೈಟಾಗಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಲೈಟಾಗಿ ಬ್ರೌನ್ ಆದರೆ ಸಾಕು. ಇದನ್ನು ಎತ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಇವಾಗ ನೀವು ಒಂದು 2 ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ ಮತ್ತು 1 ಅಥವಾ 2 ಏಲಕ್ಕಿ ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಾಗಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ನೋಡಿಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ಈರುಳ್ಳಿ ಇವಾಗ ಸ್ವಲ್ಪ ಬ್ರೌನ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು ಇದು ಹಾಕ್ಬಿಟ್ಟು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಬೀನ್ಸ್ ತೊಗೊಂಡಿದ್ದೀನಿ ಮತ್ತು 1 ಕ್ಯಾರೆಟ್ ದೊಡ್ಡದು ತೊಗೊಂಡಿದ್ದೀನಿ. ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರಿಗೆ ಹಾಕಿ ಇಟ್ಕೋಬೇಕು, ಇಲ್ಲ ಕಪ್ಪಾಗುತ್ತೆ. ಇದು 3 ಹಾಕಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ರುಚಿಗೆ ತರಕಾರಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇವಾಗ ಇದಕ್ಕೆ ನಾನು 1/4 ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಕ್ಕೋತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಖಾರದ ಪುಡಿ ಹಾಕ್ಕೋಬೋದು. ನೀವು 1/4 ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ತೊಗೊಂಡಿದ್ದೀನಿ. ಇದು ಎರಡನ್ನೂ ಹಾಕಿ ಒಂದೇ 1 ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ ತರಕಾರಿಗಳ ಜೊತೆ. ಇವಾಗ ಇದಕ್ಕೆ ನಾನು 2.5 ಲೋಟದಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು 1/4 ಗಂಟೆ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ನಾರ್ಮಲ್ ರೈಸ್ ಆದರೂ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ ಫ್ರೋಝನ್ನಿಂದು ಬಟಾಣಿ ತೊಗೊಂಡಿದ್ದೀನಿ. ನೀವು ಹಸಿ ಬಟಾಣಿ ಏನಾದರೂ ಹಾಕ್ಕೋಬೋದು ಈ ಟೈಮಲ್ಲಿ. ಇಲ್ಲ ಅಂತಂದರೆ ನೆನೆಸ್ಬಿಟ್ಟು ಹಾಕ್ಕೋತೀರಾ ಅಂದರೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ತಿರಲ್ಲ ಆ ಟೈಮಲ್ಲಿ ಹಾಕ್ಕೊಳ್ಳಿ. ಇದು ತುಂಬ ಬೇಗ ಬೆಂದುಬಿಡುತ್ತೆ, ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರು, ಅದನ್ನು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಇದರಲ್ಲಿ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನೋಡಿ, ನಾನು ಅವ್ರು ಕೊಟ್ಟಿದ್ದು ಮೆಜರಿಂಗ್ ಕಪ್ಪಲ್ಲೇ 2.5 ಲೋಟ ಅಕ್ಕಿ ತೊಗೊಂಡಿರೋದು. ಈಗ ಅದೇ ಲೋಟದಲ್ಲಿ ನಾನು ಬರೀ 4 ಲೋಟ ನೀರು ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ನಾನು ಉಪ್ಪು ತರಕಾರಿ ಜೊತೆ ಹಾಕ್ಕೊಂಡಿದ್ದೆ. ಈಗ ಎಷ್ಟು ಬೇಕು ನೋಡಿಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕ್ಲೋಸ್ ಮಾಡಿ. ನೋಡಿ, ಈ ಥರ ಈ ಪಾಯಿಂಟರ್ ಇದೆಯಲ್ಲ, ಇದು ಕ್ಲೋಸ್ ಸಿಂಬಲ್ ಹತ್ರ ಬಂದು ನಿಂತ್ಕೊಂಡ್ರೆ ಈ ಕುಕ್ಕರ್ ಕರೆಕ್ಟಾಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಿಮ್ಮದು ಸಾಟೆ ಎಲ್ಲ ಆಗಿ ಮುಗಿದ್ಮೇಲೆ ನೀವು ಇಲ್ಲಿ ಇದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡಿಬಿಟ್ಟು ನಾನ್ ವೆಜ್ ಅಂತ ಬಟನ್ ಇದೆಯಲ್ಲ ಅಲ್ಲಿ
ಬಿರಿಯಾನಿ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊ. ನಿಮಗೆ ತುಂಬ ಬೇಗ ಬೇಕು ಅಂತ ಅಂದರೆ ಕ್ವಿಕ್ ಆಪ್ಷನ್ ಇರುತ್ತೆ, 5 ನಿಮಿಷಕ್ಕೆ ನಿಮಗೆ ಪಲಾವ್ ರೆಡಿ ಆಗುತ್ತೆ. ಮೀಡಿಯಮ್ ಬೇಕಂದರೆ 15 ಮಿನಿಟ್ಸ್ ತೊಗೊಳುತ್ತೆ, 15 ಮಿನಿಟ್ಸಿಗೆ ರೆಡಿ ಆಗುತ್ತೆ. ಮತ್ತು ಸ್ಟ್ರಾಂಗ್ ಅಂದರೆ 25 ಮಿನಿಟ್ಸ್ ತೊಗೊಳುತ್ತೆ. ನೋಡಿ, ನಾನು ಟೈಮರೆಲ್ಲ ಹೇಳಿದ್ನಲ್ಲ ಇಲ್ಲಿ 5 ನಿಮಿಷ 10 ನಿಮಿಷ ಕ್ವಿಕ್ ಮೀಡಿಯಮ್ ಸ್ಟ್ರಾಂಗ್ ಅಂತ, ಅದೆಲ್ಲ ಅಷ್ಟೇ ಟೈಮಲ್ಲಿ ರೆಡಿ ಆಗುತ್ತೆ. ಈ ರಿಲೀಸ್ ಮಾಡೋದೂ ಅಷ್ಟೇ, ನಿಮಗೆ 5 ನಿಮಿಷದಲ್ಲಿ ಬೇಕಂದರೆ ಈ ಬಟನನ್ನು ಮುಂದೆ ಮೂವ್ ಮಾಡಿದ್ರೆ ಸಾಕು, ಇಲ್ಲಿಂದ ಪ್ರೆಷರ್ ರಿಲೀಸ್ ಆಗುತ್ತೆ. ಸೊ ನಿಮಗೆ ಅಲ್ಲಿಂದ ಇನ್ನೊಂದು 30 ಸೆಕೆಂಡ್ಸ್ ಅಷ್ಟೇ, ಮತ್ತೆ ನ್ಯಾಚುರಲಾಗಿ ರಿಲೀಸ್ ಆಗಲಿ ಅಂತ ಅಂದರೆ ಇದನ್ನೇನು ಮಾಡೋದು ಬೇಡ. ನೀವು ಯಾವಾಗ ಅಡುಗೆ ಮಾಡಿದ್ರು ಈ ಬಟನ್ ಹಿಂದೆನೇ ಇರಬೇಕು, ಇಲ್ಲ ನೀವು ಮಾಡುವಾಗ ಇದನ್ನು ಮುಂದೆ ಮಾಡಿಬಿಟ್ರೆ ಒಳಗಡೆ ಪ್ರೆಷರ್ ಎಲ್ಲ ರಿಲೀಸ್ ಆಗ್ತಾ ಬಂದುಬಿಡತ್ತೆ. ನೋಡಿ, ಜಸ್ಟ್ ಇವಾಗ 1 ನಿಮಿಷ ಉಳ್ಕೊಂಡಿದೆ. ನೋಡಿ, ಇವಾಗ ಬೀಪ್ ಆಗಿದೆ. ಆಟೋಮೆಟಿಕ್ಕಾಗಿ ಇದು ಕೀಪ್ ವಾರ್ಮ್ ಅಂತ ಇದೆಯಲ್ಲ ಅಲ್ಲಿಗೆ ಬಂದುಬಿಟ್ಟು ನಿಂತಿದೆ. ನೀವು ಇವಾಗ ಓಪನ್ ಮಾಡೋ ತನಕನೂ ಇದು ವಾರ್ಮ್ ಆಗೇ ಇರುತ್ತೆ, ಬಿಸಿಯಾಗಿರುತ್ತೆ. ಇಲ್ಲ ಬೇಡ, ನಾನು ಇದನ್ನು ಬೇಗ ಓಪನ್ ಮಾಡಿಬಿಟ್ಟು ನಾನು ಯೂಸ್ ಮಾಡ್ಕೋಬೇಕು ಅಂದರೆ ಈ ಬಟನನ್ನು ಪ್ರೆಸ್ ಮಾಡಿ ಕ್ಯಾನ್ಸಲ್ ಮಾಡಿ. ಸೊ ಇವಾಗ ಪಲಾವ್ ಹೇಗಾಗಿದೆ ಅಂತ ನೋಡೋಣ. ಇವಾಗ ಇದನ್ನು ನೀವು ಪ್ರೆಷರ್ ಇಳಿಯೋ ತನಕ ವೆಯ್ಟ್ ಮಾಡ್ಬೋದು, ಇಲ್ಲ ನಾನು ತಕ್ಷಣ ಇದನ್ನು ತಿನ್ನಬೇಕು ಅಂತ ಅಂದರೆ ಇಲ್ಲಿ ರಿಲೀಸ್ ಬಟನ್ ಇದೆಯಲ್ಲ ಅದನ್ನು ಮುಂದೆ ಮಾಡಿ. ನೋಡಿ, ಪ್ರೆಷರೆಲ್ಲ ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ. ಇಲ್ಲ ನೀವು ವೆಯ್ಟ್ ಮಾಡ್ಕೋಬೋದು. ರಿಲೀಸ್ ಮಾಡಿಬಿಟ್ಟು ಕೈ ಬಿಟ್ಬಿಡಿ. ಇವಾಗ ನೋಡಿ, ಪ್ರೆಷರೆಲ್ಲ ರಿಲೀಸ್ ಆಗಿದೆ. ಈ ಬಟನನ್ನು ಹಿಂದೆ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಪಲಾವ್ ನೋಡಿ ಇವಾಗ ರೆಡಿ ಇದೆ. ನೋಡಿ, ಮಿಕ್ಸ್ ಮಾಡಿ ತೋರಿಸ್ತೀನಿ. ನೋಡಿ, ತಳ ಹಿಡ್ದಿಲ್ಲ, ಇದರಲ್ಲಿ ಒಂದು ಸ್ವಲ್ಪನೂ ತಳ ಹಿಡ್ದಿರೋದಿಲ್ಲ. ನೋಡಿ, ಎಲ್ಲೂ ತಳ ಹಿಡ್ದಿಲ್ಲ. ನೀವು ಇದನ್ನು ನಾರ್ಮಲ್ ರೈಸಲ್ಲಾದರೂ ಮಾಡ್ಕೋಬೋದು ಅಥವಾ ಬಾಸ್ಮತಿಲಾದರೂ ಮಾಡ್ಕೋಬೋದು. ಅನ್ನನೂ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ ಹೇಳ್ಬಿಟ್ಟು, ಮೆತ್ಕೊಂಡಿಲ್ಲ ಒಂದಕ್ಕೊಂದು. 5.5 ಲೀಟ್ರ್ ಕುಕ್ಕರ್ ಇದು. ನೀವು ಆರಾಮಾಗಿ ಇದರಲ್ಲಿ 4 ರಿಂದ 5 ಜನಕ್ಕೆ ಅಡುಗೆ ಮಾಡ್ಕೋಬೋದು. ನಾನು ಇವಾಗ 3 ಜನಕ್ಕೆ ಮಾಡ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ನ ನೀವು ತೊಗೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ತೊಗೋಬೋದು. ತುಂಬ ಕಾಸ್ಟ್ಲಿ ಏನೂ ಇರೋದಿಲ್ಲ. ನೀವು ನಾನ್ ಸ್ಟಿಕ್ಕು ಪ್ಯಾನ್ ಅಥವಾ ಕುಕ್ಕರ್ ತೊಗೋತೀರಾ ಅಂತ ಅಂದರೆ ಎರಡಕ್ಕೂ ಸೇರಿ ತುಂಬ ಕಾಸ್ಟ್ಲಿ ಆಗುತ್ತೆ. ಇದು ಎರಡೂ ಒಂದರಲ್ಲೇ ಬಂದಿರೋದ್ರಿಂದ ತುಂಬ ಕಮ್ಮಿ ರೇಟಿಗೆ ನಿಮಗೆ ಇದು ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಿ. ಸೊ ಇವತ್ತು ನಾನು ಮಾಡಿದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.